ನಮಸ್ಕಾರ ಗೆಳೆಯ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ನಾವು ಮಾರುತಿ ರಿಡ್ಸ್ ಬಗ್ಗೆ ಮಾತನಾಡಲಿದ್ದೇವೆ. ಇದು ಭಾರತೀಯ ಹ್ಯಾಚ್ಬ್ಯಾಕ್ ವಿಭಾಗಕ್ಕೆ ಹೊಸ ಶೈಲಿ ಮತ್ತು ಪ್ರಾಯೋಗಿಕತೆಯನ್ನು ತಂದ ಕಾರು. ಅದರ ಪರಿಚಯದಿಂದ ಅದರ ಸ್ಥಗಿತದವರೆಗೆ ಮಾರುತಿ ರಿಡ್ಸ್ ಭಾರತೀಯ ರಸ್ತೆಗಳ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಿತ್ತು. ಅದರ ಎಲ್ಲ ಇಂಜಿನ್ ವಿಶೇಷಣಗಳು ಮತ್ತು ಪ್ರಮುಖ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ಮಾರುತಿ ರಿಡ್ಸ್ನ ಪ್ರಯಾಣಕ್ಕೆ ಧುಮುಕೋಣ. ಮಾರುತಿ ರಿಡ್ಸ್ ಅನ್ನು 2009ರಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡಲಾಯಿತು. ಇದು ವಿಶಿಷ್ಟ ವಿನ್ಯಾಸ ಮತ್ತು ಪ್ರಾಯೋಗಿಕ ವೈಶಿಷ್ಟ್ಯಗಳೊಂದಿಗೆ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಆಗಿ ಸ್ಥಾನ ಪಡೆದಿದೆ. ಇದು 2 ಇಂಜಿನ್ ಆಯ್ಕೆಗಳೊಂದಿಗೆ ಲಭ್ಯವಿತ್ತು. 1.2 ಲೀಟರ್ ಕೆ ಸರಣಿ ಪೆಟ್ರೋಲ್ ಇಂಜಿನ್ ಮತ್ತು 1.3 ಲೀಟರ್ DDIS ಡೀಸೆಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ 83 bhp ಮತ್ತು 113 Nm ಟಾರ್ಕ್ ಅನ್ನು ಉತ್ಪಾದಿಸುತ್ತಿದ್ದರೆ, ಡೀಸೆಲ್ ಇಂಜಿನ್ 74 bhp ಮತ್ತು 190 Nm ಟಾರ್ಕ್ ಅನ್ನು ನೀಡುತ್ತದೆ. ಎರಡೂ ಇಂಜಿನ್ಗಳನ್ನು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ನೊಂದಿಗೆ ಜೋಡಿಸಲಾಗಿದೆ. ಪೆಟ್ರೋಲ್ ರೂಪಾಂತರಕ್ಕೆ 4 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಲಭ್ಯವಿತ್ತು. ಇಂಜಿನ್ಗಳು ಮತ್ತು ಉತ್ಸಾಹಭರಿತ ಕಾರ್ಯಕ್ಷಮತೆ ಮತ್ತು ಅತ್ಯುತ್ತಮ ಇಂಧನ ದಕ್ಷತೆಗೆ ಹೆಸರುವಾಸಿಯಾಗಿದ್ದವು ರಿಡ್ಸ್ ಅನ್ನು ನಗರದ ಚಾಲಕರಲ್ಲಿ ಜನಪ್ರಿಯ ಆಯ್ಕೆಯನ್ನಾಗಿ ಮಾಡಿತು. ಮಾರುತಿ ರಿಡ್ಸ್ನ ವಿಶಿಷ್ಟ ವೈಶಿಷ್ಟ್ಯವೆಂದರೆ ಅದರ ವಿಶಿಷ್ಟವಾದ ಎತ್ತರದ ವಿನ್ಯಾಸ. ಇದು ವಿಶಾಲವಾದ ಮತ್ತು ಗಾಳಿಯ ಕ್ಯಾಬಿನ್ ಅನ್ನು ಒದಗಿಸಿತು. ಎತ್ತರದ ಮೇಲ್ಛಾವಣಿಯು ವಿಶಾಲವಾದ ಹೆಡ್ರೂಮ್ಗೆ ಅವಕಾಶ ಮಾಡಿಕೊಟ್ಟಿತ್ತು, ಆದರೆ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾದ ಒಳಾಂಗಣಗಳು ಉತ್ತಮ ಲೆಗ್ರೂಮ್ ಮತ್ತು ಶೇಖರಣಾ ಸ್ಥಳವನ್ನು ನೀಡಿತು. ರಿಡ್ಸ್ ಸುಸಜ್ಜಿತ ಡ್ಯಾಶ್ ಬೋರ್ಡ್ನೊಂದಿಗೆ ಬಂದಿತ್ತು. ಕೇಂದ್ರೀಯವಾಗಿ ಅಳವಡಿಸಲಾದ ಟ್ಯಾಕೋಮೀಟರ್ ಮತ್ತು ಇಂಧನ ಬಳಕೆಗಾಗಿ ಡಿಜಿಟಲ್ ಡಿಸ್ಪ್ಲೇ ಮತ್ತು ಖಾಲಿಯಾಗುವ ಅಂತರವನ್ನು ಒಳಗೊಂಡಿದೆ. ದಕ್ಷತಾಶಾಸ್ತ್ರೀಯವಾಗಿ ವಿನ್ಯಾಸಗೊಳಿಸಲಾದ ಆಸನಗಳು ಮತ್ತು ಬಳಕೆದಾರ ಸ್ನೇಹಿ ನಿಯಂತ್ರಣಗಳು ಚಾಲಕರು ಮತ್ತು ಪ್ರಯಾಣಿಕರಿಗೆ ಆರಾಮದಾಯಕವಾದ ಕಾರು ಆಗಿತ್ತು. ಮಾರುತಿ ರಿಡ್ಸ್ ಕೂಡ ಸಂರಕ್ಷತೆ ಮತ್ತು ಸುರಕ್ಷತೆ ಅನುಕೂಲತೆಯ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇದು ಡ್ಯುಯಲ್ ಏರ್ಬ್ಯಾಗ್ಗಳು, EBD ಜೊತೆಗೆ ABS ಮತ್ತು ವರ್ಧಿತ ಸಂರಕ್ಷತೆಗಾಗಿ ಮುಂಭಾಗದಲ್ಲಿ ಸೀಟ್ ಬೆಲ್ಟ್ ಪ್ರಿಟೆನ್ಷನ್ಗಳನ್ನು ನೀಡಿತ್ತು. ಅನುಕೂಲಕ್ಕಾಗಿ ಮುಂಭಾಗದಲ್ಲಿ ರಿಡ್ಸ್ ಪವರ್ ವಿಂಡೋಗಳು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ನಿಯಂತ್ರಣಗಳು ಮತ್ತು USB AUX ಇನ್ಪುಟ್ಗಳೊಂದಿಗೆ ಸಂಯೋಜಿತ ಸಂಗೀತ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಕಾರಿನ ಸಸ್ಪೆನ್ಷನ್ ಸೆಟಪ್ ಮುಂಭಾಗದಲ್ಲಿ ಮ್ಯಾಕ್ಫರ್ಸನ್ ಸ್ಟ್ರಚ್ಗಳು ಮತ್ತು ಹಿಂಭಾಗದಲ್ಲಿ ಟ್ರಾನ್ಷನ್ ಬೀಮ್ ಅನ್ನು ಒಳಗೊಂಡಿದ್ದು ಸಮತೋಲಿತ ಸವಾರಿ ಗುಣಮಟ್ಟವನ್ನು ಒದಗಿಸಿತು. ನಗರದ ರಸ್ತೆಗಳು ಮತ್ತು ಹೆದ್ದಾರಿಗಳನ್ನು ಸುಲಭವಾಗಿ ನಿರ್ವಹಿಸುತ್ತದೆ. ಅದರ ಹಲವು ಸಾಮರ್ಥ್ಯಗಳ ಹೊರತಾಗಿಯೂ ಮಾರುತಿ ರಿಡ್ಸ್ ಮಾರುಕಟ್ಟೆಯಲ್ಲಿ ಇತರ ಹ್ಯಾಚ್ಬ್ಯಾಕ್ಗಳಾದ ಹ್ಯುಂಡೈ i10 ಮತ್ತು ಫೋರ್ಡ್ ಫಿಗೋಗಳಿಂದ ತೀವ್ರ ಸ್ಪರ್ಧೆಯನ್ನು ಎದುರಿಸಿತು. ಕಾಲಾನಂತರದಲ್ಲಿ ಗ್ರಾಹಕರ ಆದ್ಯತೆಗಳು ಮತ್ತು ಆಧುನಿಕ ವೈಶಿಷ್ಟ್ಯ ಸಮೃದ್ಧ ಮಾದರಿಗಳ ಕಡೆಗೆ ಬದಲಾಯಿತು. 2017ರಲ್ಲಿ ಮಾರುತಿ ಸುಜುಕಿಯು ಮಾರುತಿ ಇಗ್ನಿಸ್ನಂತಹ ಹೊಸ ಮಾದರಿಗಳಿಗೆ ದಾರಿ ಮಾಡಿಕೊಡಲು ರಿಡ್ಸ್ ಅನ್ನು ನಿಲ್ಲಿಸಲು ನಿರ್ಧರಿಸಿತು. ಆದಾಗ್ಯೂ ರಿಡ್ಸ್ ಅದರ ಪ್ರಾಯೋಗಿಕತೆ, ವಿಶ್ವಾಸಾರ್ಹತೆ ಮತ್ತು ವಿಶಿಷ್ಟ ವಿನ್ಯಾಸಕ್ಕಾಗಿ ಉತ್ತಮವಾಗಿ ಪರಿಗಣಿಸಲ್ಪಟ್ಟ ಕಾರಾಗಿ ಉಳಿದಿದೆ. ಕೊನೆಯಲ್ಲಿ ಮಾರುತಿ ರಿಡ್ಸ್ ಕೇವಲ ಹ್ಯಾಚ್ಬ್ಯಾಕ್ಗಿಂತ ಹೆಚ್ಚಿನದ್ದಾಗಿದೆ. ಇದು ಶೈಲಿ ಮತ್ತು ಪ್ರಾಯೋಗಿಕತೆಯ ಮಿಶ್ರಣವಾಗಿದ್ದು ಅದರ ವ್ಯಾಪಕ ಶ್ರೇಣಿಯ ಗ್ರಾಹಕರ ಆಕರ್ಷಿಸಿತು. 2009ರಲ್ಲಿ ಪ್ರಾರಂಭವಾದಾಗಿನಿಂದ 2017ರಲ್ಲಿ ಸ್ಥಗಿತಗೊಳ್ಳುವವರೆಗೆ ಇದು ಭಾರತೀಯ ವಾಹನ ಮಾರುಕಟ್ಟೆಯ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿತು. ಮಾರುತಿ ರಿಡ್ಸ್ ತನ್ನ ಕಥೆಯನ್ನು ನಾವು ಮರುಪರಿಶೀಲಿಸಿದಾಗ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಹೆಚ್ಚಿನ ಆಟೋಮೋಟಿವ್ ಕಥೆಗಳು ಮತ್ತು ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.